ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ಮೇಷ್ಟಪತಿ ಜಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇವತ್ತು ಅದ್ಭುತವಾದಂತಹ ಒಂದು ಶಿವರಾತ್ರಿ ಅಲ್ಲ. ಶಿವಗಣಗಳ ಎಲ್ಲವೂ ಕೂಡ ಶಿವನನ್ನ ಆರಾಧನೆ ಮಾಡುವಂತಹ ಒಂದು ಅದ್ಭುತವಾದಂತಹ ಒಂದು ಸಮಯ. ನೀವು ಶಿವನ ಅನುಗ್ರಹ ನಿಮ್ಮ ಮೇಲೆ ಆಗ್ಬೇಕು ಅಂತಂದ್ರೆ, ನೀವು ಮನಸ್ಸಲ್ಲಿ ಬಯಸಿದ್ದು ಎಲ್ಲವೂ ಕೂಡ ಈಡೇರಬೇಕು ಅಂತಂದ್ರೆ ಈ ಸರಳವಾದಂತಹ ಒಂದು ತಂತ್ರವನ್ನ ನೀವು ಮಾಡಿ. ಏನು ಆ ತಂತ್ರ ಅಂತಂದ್ರೆ, ನೀವು ಇವತ್ತು ಶಿವ ಪೂಜೆ ಮಾಡ್ತಾ ಇದ್ದೀರಾ, ಅಥವಾ ನೀವೇನ್ ಮಾಡಿ ಅಂತಂದ್ರೆ ಬಿಲ್ವ ಪತ್ರೆ, ಈ ಬಿಲ್ವ ಪತ್ರೆಯನ್ನ ತೆಗೆದುಕೊಂಡು ನೀವೇನ್ ಮಾಡಬೇಕು ಅಂತಂದ್ರೆ, ಆ ಬಿಲ್ವ ಪತ್ರೆಯಲ್ಲಿ ನೀವು ಒಂದೇ ಒಂದು ಬೀಜ ಮಂತ್ರವನ್ನ ಬರೀಬೇಕು. ಆ ಬೀಜ ಮಂತ್ರವನ್ನ ಬರೀತು ಅಂತಂದ್ರೆ ಬರೆದು, ನಿಮ್ಮ ಹೆಸರನ್ನ ಬರೆದು ಅಂತಲ್ಲ, ಇದನ್ನ ಶಿವನಿಗೆ ಅರ್ಪಿಸಿ. ಚಿಕ್ಕದಾಗಿ ಒಂದು ಮಾಮೂಲಿ ಒಂದು ಪೆನ್ ತಗೊಂಡು ಬರೀರಿ. ಅದ್ಯಾವ ಬೀಜ ಮಂತ್ರ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಶಿವನ ಅನುಗ್ರಹ ನಮ್ಮ ಮೇಲೆ ಇತ್ತು ಅಂತಂದ್ರೆ ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಮತ್ತೆ ಈ ಒಂದು ಜನ್ಮ ಮುಕ್ತಿ ಮತ್ತೆ ಮೋಕ್ಷವನ್ನು ಹೊಂದುತ್ತೆ, ಗೊತ್ತಲ್ಲ. ಅದೇ ರೀತಿ ನಾವು ಅನ್ಕೊಂಡಿದ್ದ ಎಲ್ಲವನ್ನ ಕೂಡ ಆ ಪರಮಾತ್ಮ ನಮಗೆ ಅನುಗ್ರಹಿಸ್ತಾನೆ. ಯಾಕಂದ್ರೆ ಯಾವ್ದಾರ ಒಂದು ದೇವತೆಗಳಿಗೆ ನೀವು ಹೋಗಿ ಕೇಳ್ಕೊತು ಅಂತಂದ್ರೆ ಕೆಟ್ಟ ವಿಚಾರಕ್ಕೆ ದೇವತೆಗಳು ಸ್ಪಂದಿಸೋದಿಲ್ಲ. ಆದ್ರೆ ಈ ಈಶ್ವರ ಮಾತ್ರ ರಾಕ್ಷಸರಿಗೂ ಕೂಡ ವರ ಕೊಡ್ತಾ ಇದ್ರಂತೆ. ಆ ಭಗವಂತ ರಾಕ್ಷಸರಿಗೂ ಕೂಡ, ನೀನು ತಪಸ್ ಮಾಡಿದ್ಯಾ, ನಿನ್ಗೆ ಏನ್ ಬೇಕೋ ಕೇಳದ್, ಮಿಕ್ಕಿದ ಆಮೇಲೆ ಅಂತ. ಅಂದ್ರೆ ಕೆಟ್ಟ ವಿಚಾರ ಆಗ್ಲಿ ಅಂದ್ರೆ ನಿಷ್ಕಲ್ಮಶ ಅಂತ. ನೀನೇನು ನಾನು ನಿನ್ನಿಂದ ಬಯಸ್ತಾ ಇರೋಂಥದ್ದು ಕೇವಲ ಭಕ್ತಿ ಅನ್ನೋದನ್ನ ಮಾತ್ರ ಆ ಭಗವಂತ ಇಷ್ಟಪಡ್ತಾನೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಭಗವಂತನಿಗೆ ಹತ್ರ ಆಗಬೇಕು ಅಂತಂದ್ರೆ ನಾವು ಬಿಲ್ವ ಪತ್ರೆ ತಗೋಬೇಕು. ತುಂಬಾ ಅಂದ್ರೆ ನೀವು ಎಂತ ಲಕ್ಷ ರೂಪಾಯಿ ಒಂದು ಹೂವನ್ನ ಅಲಂಕಾರ ಮಾಡಿದ್ರು ಕೂಡ ಭಗವಂತನಿಗೆ ಅಷ್ಟು ಪ್ರೀತಿ ಆಗಲ್ಲ. ಆದ್ರೆ ಬಿಲ್ವ ಪತ್ರೆ ಒಂದೇ ಒಂದು 3 ದಳದ ಬಿಲ್ವ ಪತ್ರೆನ ಭಗವಂತನಿಗೆ ಅರ್ಪಿಸ್ಬಿಡ್ತು ಅಂತಂದ್ರೆ ತುಂಬಾ ಚೆನ್ನಾಗತ್ತೆ, ಗೊತ್ತಲ್ಲ. ನೋಡಿ, ನಾವು ಇನ್ನೊಂದು ವಿಶೇಷವಾಗಿ ಅಂತಂದ್ರೆ ಈ ಅಷ್ಟಲಕ್ಷ್ಮಿ ಯಂತ್ರಕ್ಕೂ ಕೂಡ ಇವತ್ತು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೊಂಡು, ಈ ಅಷ್ಟಲಕ್ಷ್ಮಿ ಅಂತ ತಗೋತು ಅಂತಂದ್ರೆ ನಿಮ್ಗೆ ಯಾವುದೇ ರೀತಿಯಿಂದ ಹಣಕಾಸಿನ ಸಮಸ್ಯೆ ಜೀವನ ಪರ್ಯಂತ ಆಗಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡಿ ಅಂತಂದ್ರೆ ತಗೊಂಡಿರೋಂಥವ್ರು ಆ ಬಿಲ್ವ ಪತ್ರೆಯನ್ನ ಅಷ್ಟಲಕ್ಷ್ಮಿ ಯಂತ್ರದ ಮೇಲೆ ಇಟ್ಟು ನೀವು ಪೂಜೆ ಮಾಡಿ, ಗೊತ್ತಲ್ಲ. ತಗೊಳ್ದಿದ್ದವರು ಖಂಡಿತವಾಗ್ಲೂ ಕೂಡ ತಗೊಳ್ಳಿ, ತುಂಬಾ ಚೆನ್ನಾಗುತ್ತೆ, ಒಳ್ಳೇದಾಗುತ್ತೆ. ಒಂದು. ಎರಡನೇದು, ಈ ಒಂದು ಬಿಲ್ವ ಪತ್ರೆ ಇದೆಯಲ್ಲ, ಆ ಬಿಲ್ವ ಪತ್ರೆಯಲ್ಲಿ ನೀವು ಈ ಬ್ಲೂ ಕಲರ್ ಪೆನ್ ತಗೊಂಡು ಓಂ ನಮಃ ಶಿವಾಯ ಅಂತ ಬರೀರಿ. ಓಂ ನಮಃ ಶಿವಾಯ ಅಂತ ಬರೆದು ನೀವು ಎಷ್ಟು ನೀವು ಶಿವನಿಗೆ ಅರ್ಪಿಸ್ತಿರೋ ಅದು ನಿಮಗೆ ಬಿಟ್ಟಂಥದ್ದು. 1 ಎಲೆ ತಗೋತಿರೋ, 10 ಎಲೆ ತಗೋತಿರೋ, 21 ಎಲೆ ತಗೋತಿರೋ, 31 ಎಲೆ ತಗೋತಿರೋ, ಅದು ನಿಮಗೆ ಬಿಟ್ಟಿದ್ದು. ನಾನು ಇವತ್ತು ನೀವು ಬಿಲ್ವ ಪತ್ರೆಯಲ್ಲಿ ಪೂಜೆ ಮಾಡೋಂಥವ್ರಾಗಿತ್ತು ಅಂತಂದ್ರೆ 111 ಬಿಲ್ವ ಪತ್ರೆಯ ಮೇಲೆ, 111 3 ತ್ರಿಮೂರ್ತಿಗಳ ಸಂಗಮ ಅಂತ ಹೇಳ್ತೀವಿ, ಗೊತ್ತಲ್ಲ. ಅಟ್ಲೀಸ್ಟ್ ನೀವು ಆಗಿಲ್ಲ ಅಂತಂದ್ರೆ 111 ಬಿಲ್ವ ಪತ್ರೆನ ಭಗವಂತನಿಗೆ ಅರ್ಪಿಸಿ. ಅದ್ರ ಮೇಲೆ ಓಂ ನಮಃ ಶಿವ ಅಂತ ಬರೀರಿ, ಒಂದು ಬೀಜ ಮಂತ್ರವನ್ನ ಬರೀರಿ. ಜೊತೆಗೆ ಈ ನೋಡಿ, ಅನಂತ ಪದ್ಮನಾಭ ಸ್ವಾಮಿಯು ಕೂಡ, ನಾವು ಕೇರಳಗೆ ಪ್ರವಾಸ ಹೊರಟಿದ್ದೀವಿ ಮುಂದಿನ ತಿಂಗಳು, ಯಾರೋ ಬರಂಗಿದ್ರು ಬನ್ನಿ. ಅಲ್ಲಿ ಏನಂತಂದ್ರೆ ಆ ಶಿವನನ್ನ ನೋಡ್ಬೇಕು. ಆ ನಾರಾಯಣ ಏನ್ ಮಾಡಿರ್ತಂತೆ, ಮಲ್ಕೊಂಡು ಅನಂತ ಪದ್ಮನಾಭ ಸ್ವಾಮಿ ಬಲಗೈಯಲ್ಲಿ ಹಿಂಗೆ ಇಟ್ಕೊಂಡು, ಒಂದು ಎಡಗೈಯಲ್ಲಿ ಈ ಅನಂತ ಪದ್ಮನಾಭ ಸ್ವಾಮಿ ಕೈ ಕೆಳಗಡೆ ಶಿವಲಿಂಗ ಇರುತ್ತೆ. ಅದನ್ನ ನೀವು ದರ್ಶನ ಮಾಡ್ಬೇಕು. ಮೇಯ್ನ್ ಆಗಿ ಅನಂತ ಪದ್ಮನಾಭ ಬಂದ ಅದನ್ನ ಮಾಡಿ. ಎಷ್ಟೊಂದು ಜನ ಅನಂತ ಪದ್ಮನಾಭ ಸ್ವಾಮಿನ ಮಾತ್ರ ದರ್ಶನ ಮಾಡ್ಕೊಂಡು ಬರ್ತಾರೆ. ಆದ್ರೆ ನೋಡಿ, ಬೇಕಾದ್ರೆ ಅನಂತ ಪದ್ಮನಾಭ ಸ್ವಾಮಿನ ಪಿಕ್ಚರ್ ನೋಡಿ, ಆ ಲಿಂಗದ ಅಂದ್ರೆ ಮಲ್ಕೊಂಡು ಕೂಡ ಶಿವನನ್ನ ಆರಾಧನೆ ಮಾಡ್ತಾ ಇರ್ತಾನೆ ಅನಂತ ಪದ್ಮನಾಭ ಸ್ವಾಮಿ ಅಂತ, ಗೊತ್ತಲ್ಲ. ಕೆಳಗಡೆ ಲಿಂಗ ಇರುತ್ತೆ, ಆ ಲಿಂಗಕ್ಕೆ ಕೈ ಇಟ್ಕೊಂಡು ಮಲ್ಕೊಂಡು ಆತ ಶಿವನನ್ನ ಆರಾಧನೆ. ರಾಮನು ಕೂಡ ಶಿವನನ್ನ ಆರಾಧನೆ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ನೀವೇನ್ ಮಾಡಿ ಅಂತಂದ್ರೆ ತುಂಬಾ ಪವಿತ್ರವಂತೂ ಓಂ ನಮಃ ಶಿವಾಯ ಅಂತ ಬರೆದು ರೀಂ ಬೀಜ ಮಂತ್ರವನ್ನ ಬರೀರಿ, ಗೊತ್ತಲ್ಲ. ರೀಂ ಮತ್ತೆ ರಾಮ್, ಹಾಗೆ ರೀಮ್ ಹೀ ಬರ್ಬಿಡಿ. ಹಾ ಅಂದ್ರೆ ಹೀರಿ, ಮತ್ತೆ ರಾಮ್, ಹಾಗೆ ರಾಮ್ 0 ಎರಡನ್ನೂ ಬರೆದ್ಬಿಟ್ಟು ನೀವು ಶಿವನನ್ನ ಆರಾಧನೆ ಮಾಡಿ. ಇವತ್ತು ಅಟ್ಲೀಸ್ಟ್ 30 ಬಿಲ್ವ ಪತ್ರೆ ಮೇಲಾದ್ರೂ ಬರ್ರಿ.
ಅಕಸ್ಮಾತ್ ಆಗುವ ಆಗಿಲ್ಲ, 3 ಸಂಖ್ಯೆ ಇರಬೇಕು, ತ್ರಿಮೂರ್ತಿ ಸಂಖ್ಯೆ ಬರಬಿಡ್ತು ಅಂತಂದರೆ ನಿಮ್ಮ ಜನ್ಮ ಪಾವನ ಆಗುತ್ತೆ. ಅಲ್ಲ, ಇದನ್ನ ತಿಳ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಇದು ವಿಶೇಷವಾದಂಥ ಒಂದು ಸಂಚಿಕೆ, ವಿಶೇಷವಾದಂಥ ಒಂದು ಶಿವರಾತ್ರಿಯ ಒಂದು ತಂತ್ರ.